Hello everyone, welcome back to my channel. ಹಿಂಗೆಲ್ಲ ಮಾಡ್ತಿದ್ದೀನಿ ಅಂತೆಲ್ಲ ಇದು ಮಾಡ್ಕೊಂಬಿಡಿ, ಏನು ಹಿಂಗೆ ಮಾಡ್ತಿದ್ದಾರೆ ಅಂತ ನನಗೆ ಟೈಮೇ ಇಲ್ಲ, ಪುರ್ಸೋತೆ ಇರಲಿಲ್ಲ. ಅದಕ್ಕೆ ಸೊ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಮಾಡೋಕ್ಕಾಗಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈಗ ಮೇಕಪ್ ಮಾಡಿಸ್ಕೊಂಡು ವಿತ್ ಮೈ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್ ಸುರಭಿ ಮೇಕವರ್. ಸೊ ಅವ್ರ ಹತ್ರ ಮಾಡಿಸ್ಕೊಳ್ತಿದ್ದೀನಿ. ಆಲ್ರೆಡಿ ಎಷ್ಟೋ ವ್ಲಾಗ್ಸಲ್ಲಿ ನೋಡಿರ್ತೀರ ಅನ್ಸುತ್ತೆ, ನಾನು ಮೇಕಪ್ ಮಾಡಿರೋ ಪ್ರತಿಯೊಂದು ವ್ಲಾಗ್ಸಲ್ಲೂ ನೋಡಿರ್ತೀರ. ನನಗೇನೋ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಇವರು. ಸೊ ಹೆಂಗೆ ಅಂದರೆ ನನ್ನ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೋ ಆ ಟೈಪ್ ಮೇಕಪ್ ಇವ್ರದ್ದು, ಏನು ಮೇಕಪ್ ಇದೆ ಇವ್ರದ್ದು ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ. ಮತ್ತೆ ಎಲ್ಲೂ ನನಗೆ ಇಷ್ಟ ಆಗಲ್ಲ, ಅದಕ್ಕೆ ಟ್ರೈ ಮಾಡಿಲ್ಲ ಅವತ್ತು. ಸೊ ಅಂದರೆ ಅಷ್ಟು ಚೆನ್ನಾಗಿ ಅಂದರೆ ಗೊತ್ತು ನಾನು ಯಾವ ಔಟ್ಫಿಟ್ಟಿಗೆ ನಾನು ಹೆಂಗಿರಬೇಕು, ಯಾವ ಥರ ಇರಬೇಕು. ನಾನು ಇವಾಗ ನಾನು ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡಿಲ್ಲ, ಮೇಕಪ್ ಮಾಡ್ಕೊಂಡು ನಂಗೆ ಹಿಂಗೆ ಇರಬೇಕಿತ್ತು ಏನಿಲ್ಲ. ಆ ಮೇಡಮ್ನ ಕರಿತೀನಿ, ಮೇಕಪ್ ಅಂತ ಹೇಳ್ತೀನಿ, ಅಷ್ಟೇ ನನ್ನ ಕೆಲಸ. ಇನ್ನು ಮಿಕ್ಕಿದ್ದೆಲ್ಲ ಮ್ಯಾಮ್ ಈ ಥರ ಮಾಡಿ ಆ ಥರ ನಾನು ಏನು ಹೇಳ್ದ ಬಿಟ್ಬಿಡ್ತೀನಿ ಅವ್ರಿಗೆ, ಹೆಂಗನ ಮಾಡ್ಕೊ ಹೋಗಿ ಅಂತ. ನನಗಿಂತ ಜಾಸ್ತಿ ನಂಬಿಕೆ ಅಂದರೆ ನನಗಿಂತ ಅವ್ರ ಮೇಲೆ ತುಂಬ ನಂಬಿಕೆ ಇದೆ, ಸಕ್ಕತ್ತಾಗಿ ಮಾಡ್ತಾರೆ ಅಂತ. ಸೊ ಆ ಥರ ಅದಕ್ಕೆ ಇವ್ರ ಹತ್ರನೇ ಈಗ ಮೇಕಪ್ ಮಾಡಿಸ್ಕೊಂಡು ಬೇಗ ಒಂದು ಹಾಫ್ ಆನ್ ಅವರ್ ಆಯ್ತು ಮ್ಯಾಮ್. ಹಾಫ್ ಆನ್ ಅವರಲ್ಲೇ ಇಷ್ಟು ನೋಡಿ ಮೇಕಪ್ ಮುಗಿದು ಈಗ ಎಷ್ಟು ಮುಗಿಸ್ಕೊಂಡು ಹೋಗ್ಬೇಕು. ಟೈಮ್ ಆಗಿಲ್ಲ, ನಾನು ಸ್ವಲ್ಪ ಪಾಪ ಅರ್ಜೆಂಟ್ ಮಾಡ್ತಿದ್ದೀನಿ ಅವ್ರಿಗೆ. ಪೂಜೆ ಇದೆಯಲ್ವ ಜಿಮ್ಮಲ್ಲಿ. ಸೊ ಹೌದು, ಈಗ ನಾವು ಹೆಂಗೆ ಅಂದರೆ ಜಿಮ್ಮಲ್ಲಿ ಪೂಜೆ, ಜಿಮ್ದು ಪ್ರೂಫ್ ಟಾಪ್ ಜಿಮ್ ಮಾಡಿದ್ರಲ್ವ. ಸೊ ಅಲ್ಲಿ ಇನ್ನೂ ಪೂಜೆ ಮಾಡಿರಲಿಲ್ಲ. ಅಲ್ಲಿ ಜಿಮ್ ಪೂಜೆ ಮಾಡಿ ಆಮೇಲೆ ಬ್ಲೂಬಿಗೆ ಕೇಕ್ ಕಟ್ಟಿಂಗ್ ಎರಡೂ 2 in 1 ಮಾಡ್ತಿರೋದು. ಸೊ ಒಂದೇ ಕಲರ್ 2 ಅಕ್ಕಿ ಅನ್ನಂಗೆ. ಸೊ ಜಿಮ್ದು ಮತ್ತು ಬ್ಲೂಬಿ ಬರ್ಡೇ ಒಟ್ಟಿಗೆ ಮಾಡ್ತಿರೋ, ಸೆಲೆಬ್ರೇಷನ್ ಮಾಡ್ತಿರೋದು. ಅದಕ್ಕೆ ಓಕೆ, ಅದೇ ಸ್ವಲ್ಪ ನಮ್ಮದು ಔಟ್ಫಿಟ್ಸು ಪ್ರತಿಯೊಂದು ನಾವು ನಿಮಗೆ ಹೋಗ್ತಾ ತೋರಿಸ್ತೀವಿ. ಸೊ ಹೋಗುತ್ತೆ, ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ. ಪೂಜೆ ಮತ್ತು ನಾನು ಕೂರ್ತಿಲ್ಲ, ನಮ್ಮ ಮತ್ತೆ ನಾವು ಅವ್ರನ್ನೇ ಕೂರಿಸ್ತಿದ್ದೀವಿ. ಸೊ ಅವರಿಂದನೇ ನಾವಲ್ವಾ. ಸೊ ಅದಕ್ಕೆ ಅವ್ರು ದೊಡ್ಡವರೇ ಕೂರ್ಲಿ ಅಂದ್ಬಿಟ್ಟು ಅವ್ರನ್ನ ಕೂರಿಸ್ತಿದ್ದೀವಿ ಅಷ್ಟೇ. ಓಕೆ, ಸಿ ಆನ್ ಬರ್ಡೇ. ಅಲ್ಲಿ ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ, ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಮಾಡಿಸ್ರಿ, ಪೂಜೆ ಪ್ರತಿಯೊಂದೂ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇವಳು ಮೇಲಾಟು ಇಲ್ಲ ಹಿಂಗೆ ದೇವಾ, ಮೇಕಪ್ ವಿತೌಟ್ ಮೇಕಪ್ ತೋರ್ಸೋದಕ್ಕೆ ಎಂತ ಕೂದಲು. ಸುಮ್ಮನೆ ನನ್ನ ಕೈ, ನನ್ನ ನೇಲ್ಸು, ನನ್ನ ಕೂದಲು ಇದ್ರ ಮೇಲೆನೆ ಕಣ್ಣು ಹಾಕು ನೀನು. ನಿಜ ಹೇಳಿ ಮ್ಯಾಮ್, ಎಷ್ಟು ಚೆನ್ನಾಗಿದೆಯಲ್ಲ ಅವ್ಳ ಕೂದಲು. ನಂದು ಹಿಂಗೆ ಮ್ಯಾಮ್ ಇದ್ದಿದ್ದು, ಮಗು ಆಗ್ಲಿ ಗೊತ್ತಾಗುತ್ತೆ. ಮದ್ವೆ ಆಗಿ ಗೊತ್ತಾಗುತ್ತೆ ಅವತ್ತು ಸಾಕು ಅನ್ಸ್ಬಿಟ್ಟು. ಒಂದ್ ಮದ್ವೆ ಆಗಿ ಮಗು ಆದ್ಮೇಲೆ ಮದ್ವೆ ಆದಾಗೂ ಚೆನ್ನಾಗಿತ್ತು ಮ್ಯಾಮ್. ಮಗು ಆಯ್ತು ನೋಡಿ, ನನ್ಕು ತಲೆ ಬಚ್ಚೋದೇ ಬಿಟ್ಬಿಟ್ಟಿದೀನಿ ನಿಜವಾಗ್ಲು. ಕರೆಕ್ಟಾಗಿ ಮೇಂಟೈನ್ ನನಗ್ ಬುದ್ಧಿ ಬಂದಾಗಿಂದ ಫಸ್ಟ್ ನಾನು ಕಲ್ತಿರೋದು ಏನ್ ಗೊತ್ತಾ, ಐ ಟು ಲವ್ ಮೈ ಸೆಲ್ಫ್ ಫಸ್ಟ್. ನಮ್ ಬ್ಯೂಟಿ ಚೆನ್ನಾಗಿದ್ರೆ ನಾವೇ ಲವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿನ್ ಲವ್ ನೀನ್ ಕಲ್ತಿರ್ಬೇಕಲ್ಲ, ಅವಾಗೆ ಅಲ್ವಾ ಇನ್ನೊಬ್ರಿಗೆ ನೀನ್ ಲವ್ ಕೊಡಕ್ ಆಗೋದು. ಅನ್ಕೋತಾ ಇರ್ತೀವಿ ಮನ್ಸಲ್ಲಿ, ಇವ್ಳು ಬಾಟಿಗೆ ನನ್ ಬಾಯಿ ಕೊಡಕ್ ಆಗಲ್ಲ. ಎಲ್ಲ ಮಿಕ್ದವ್ರ ಇಬ್ರ ಬರ್ತಿದ್ರ. ಮಕ್ಕಳು ದೇವ್ರ ಸಮಾನ. ಅಮ್ಮ ಕೊಡು ಈಗ ನಾವು ರೆಡಿಯಾಗಿ ನಮ್ಮ ಗೊಂಬೆನ ರೆಡಿ ಮಾಡ್ತಿದ್ದೀನಿ. ಯಾಕಂದರೆ ಅವಳಿಗೆ ಮುಂಚೆನೇ ಮಾಡಲ್ಲ, ಇನ್ನೇನು ಹೋಗ್ತಿದ್ದೀವಿ ಅನ್ನೋ ಟೈಮ್ 10 ನಿಮಿಷ ಮುಂಚೆ ಮಾಡ್ತೀನಿ. ಯಾಕೆಂದರೆ ಆವಾಗಂದರೆ ಅವ್ಳಿಗೆ ಇರಿಟೇಟ್ ಆಗುತ್ತೆ, ಮತ್ತು ಅಮ್ಮ ಬಿಚ್ಚು ಬಟ್ಟೆ ಬಿಚ್ಚು. ಯಾಕಂದರೆ ಅವಳಿಗೆ ಇಷ್ಟ ಆಗಲ್ಲ. ಅವ್ಳಿಗೆ ಏನಿದ್ರು ಶಾರ್ಟ್ಸು ಟೀ ಶರ್ಟ್ ಅದೇ ಇಷ್ಟ. ಈ ಥರ ಫ್ರಾಕ್ಸ್ ಆಗಿರಲಿ, ಇಲ್ಲ ಟ್ರೆಡಿಷ್ನಲ್ ವೇರ್ ಆಗಿರಲಿ, ಲಂಗ ಬ್ಲೌಸ್, ಈ ಥರ ಸ್ಕರ್ಟ್ ಅಂತೂ ಆಗೋದೇ ಇಲ್ಲ ಅವಳಿಗೆ. ಫ್ರಾಕ್ ಅಂತೂ ಇದ್ದಿದ್ದು ಇಷ್ಟ ಆಗಲ್ಲ. ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ. ಏನಂದರೆ ಹೋಗೋ ಟೈಮಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಮೈಂಡ್ ಡೈವರ್ಟ್ ಮಾಡ್ಬೋದು. ಸೊ ನೋಡಿ ಈಗ ಹಾಕಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ, ಆವಾಗ ಆಟಾಡ್ಕೊಂಡು ಆರಾಮಾಗಿರ್ತಾಳೆ. ಬಟ್ ಇನ್ನೊಂದೇನು ಅಂದರೆ ನಿಜವಾಗ್ಲೂ ಈ ಥರ ಮಕ್ಕಳಿಗೆ ಈ ಥರ ಲೈಕ್ ಬಾಡಿ ಲಂಗ ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ಈ ಥರ ಹುಕ್ಸ್ ಹೊಲಿಸಿದ್ರೆ ಏನಾಗುತ್ತೆ, ಅವು ಕೆಳಗಡೆ ಬರ್ತಾನೇ ಇರುತ್ತೆ, ನಾವು ಎತ್ತುತ್ತಾನೇ ಇರಬೇಕು ಲಂಗನ. ಸೊ ಈ ಥರ ಎಲ್ಲ ಆಗುತ್ತೆ. ನನಗನ್ಸಿದ್ದು ಈ ಥರ ಎಲ್ಲ ಹೊಲಿಸ್ಬಾರ್ದು ಅಂತ ಅನಿಸ್ತು. ಇದೆಲ್ಲ ಆದಮೇಲೆ ಬಟ್ ಇದು ಬಟ್ಟೆ ಎಲ್ಲ ನಾವೇ ಕಸ್ಟಮೈಸ್ ಮಾಡಿಸಿ, ಲೈಕ್ ಪೀಸ್ ತೊಗೊಂಡು ಡಿಸೈನ್ಸ್ ನೋಡಿ ನಾವೇ ಮಾಡಿಸಿರೋದು, ಲೈಕ್ ಹೊಲಿಸಿರೋದು. ಇದು ಬಂದರೆ ನನ್ನ ಪಂಟೂರಲ್ಲಿ ಬಿಂದು ಬಾಟಿಕ್ ಅಂತ ಇರುತ್ತೆ, ಅವ್ರ ಹತ್ರ ನಾನು
ಹೊಲಿಸಿರೋದು ಇದನ್ನು. ಇದೇ ಅಂತಲ್ಲ, ನನ್ನ ಎಂಗೇಜ್ಮೆಂಟಿಂದ ಹಿಡಿದು ಇಲ್ಲಿವರೆಗೂ ನಾನು ಅವ್ರ ಹತ್ರನೇ ಹೊಲಿಸೋದು. ಅದೊಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ. ಆ್ಯಸ್ ಲೈಕ್ ಪ್ರೀವಿಯಸ್ ಹೇಳ್ದಂಗೆ ನನಗೆ ಮೇಕಪ್ ಹೇಗೆ ಇವರೇ ಅಂತ ಅಡ್ಜಸ್ಟ್ ಆಗಿದೆಯೋ, ನನಗೆ ಔಟ್ಫಿಟ್ಸಲ್ಲಿ ಕೂಡ ನಂಗೆ ಅವರೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಬೇರೆ ಯಾರೇ ಹೊಲ್ಕೊಟ್ರು ನಂಗೆ ಅಷ್ಟು ಕಂಫರ್ಟ್ ಇರೋಲ್ಲ ಆ ಥರ. ಸೊ ಇದೆಲ್ಲ ಆದಮೇಲೆ ನಾವು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ತುಂಬ ಲೇಟ್ ಆಯಿತು, ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅವತ್ತು. ನಮ್ಮ ಟೈಮ್ ಇದ್ದು ಒಂದು 4 o'clockಗೆ 5 o'clockಗೆ ಪೂಜೆ ಸ್ಟಾರ್ಟ್ ಮಾಡಿ ಒಂದು 6:30ಗೆ ಮುಗಿಸಿದ್ರೆ ಒಂದು 7:30 ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಬೋದು ಅಂತ ಪ್ಲ್ಯಾನ್ ಇತ್ತು. ಬಟ್ ಅವತ್ತು ಮಳೆ ಇರೋದ್ರಿಂದ 7 o'clock ಪೂಜೆ ಸ್ಟಾರ್ಟ್ ಆಗಿ 8:30 ಮುಗೀತು. ಬಟ್ ಅದಾಗಿದ ತಕ್ಷಣವೇ ಪೂರ್ಣವತಿ ಆಗಿದ ತಕ್ಷಣವೇ ನಾವು ಬ್ಲೂಬಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಿ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇತ್ತು, ತುಂಬ ಜನ ಕೇಳ್ತಾರೆ. ಈವನ್ ನನ್ನ ಫ್ರೆಂಡ್ಸ್, ನನ್ನ ಸಿಸ್ಟರ್ ಫ್ರೆಂಡ್ಸ್ ಕೂಡ ಕೇಳ್ತಿದ್ರಂತೆ, ಇದು ಬ್ಲೂಬಿ ಬರ್ಡೇನ ಇದು ಯಾಕಕ್ಕ ಫುಲ್ ಟ್ರೆಡಿಷ್ನಲ್ ಆಗಿದ್ದಾರೆ ಈ ಥರ ಎಲ್ಲ ಹೇಳಿದ್ರಂತೆ. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದೇನೆಂದರೆ ಜಿಮ್ ಇವಾಗ ಇವ್ರ ಬರ್ಡೇ ದಿನವೇ ನಾವು ಹೋಮ ಮಾಡಿಸೋಣ, ಸೊ ಒಳ್ಳೇದಾಗುತ್ತೆ. ಆ ದಿನ ಕೂಡ ಚೆನ್ನಾಗಿತ್ತಲ್ವ. ಸೊ ಪೂಜೆ ಮಾಡಿಸೋಣ, ಪೂಜೆ ಜೊತೆಗೆ ಹಂಗೆ ಬ್ಲೂಬಿ ಬರ್ಡೇನೂ ಮಾಡಲ್ಲ, ಲೈಕ್ ಟ್ರೆಡಿಷ್ನಲ್ ವೈಸೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ನಾವು ಈ ಥರ ಮಾಡಿದ್ದು. ಸೊ ಅಷ್ಟೇ. ಸೊ ಜಿಮ್ ಇನಾಗ್ರೇಷನ್ ಮತ್ತು ಬಂದು ಬ್ಲೂಬಿ ಬರ್ಡೇ ಇವೆರಡೂ ನಡೆದಿದೆ. ಅಲ್ಲಿ ಹೋಮ ಮಾಡಿಸಿ ಮತ್ತು ಬ್ಲೂಬಿ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಗ್ರ್ಯಾಂಡ್ ಅಂತ ಏನು ಮಾಡಿಲ್ಲ, ಜಸ್ಟ್ ಒಂದು ಸಿಂಪಲಾಗಿ ಪೂಜೆ ಇಟ್ಕೊಂಡು ಸಿಂಪಲಾಗಿ ಬರ್ಡೇ ಡೆಕೋರೇಷನ್ನ ಮುಗಿಸಿದ್ವಿ, ಬರ್ಡೇ ಸೆಲೆಬ್ರೇಷನ್ನ ಮುಗಿಸಿದ್ದೀವಿ. ಸೊ ಅಷ್ಟು ಗ್ರ್ಯಾಂಡ್ ಅಂತೆಲ್ಲ ಏನೂ ಇಲ್ಲ. ಸೊ ಇದೆಲ್ಲ ಆದಮೇಲೆ ಗೊತ್ತಲ್ವ, ನಾವು ಸೈಕಲ್ ಕ್ಯಾಪಲ್ಲಿ ಒಂಚೂರು ಫೋಟೋಸ್ ಇಟ್ಕೊಂಡು, ಅಂದರೆ ಜಾಸ್ತಿ ಏನು ಹಿಡ್ದಿಲ್ಲ, ಸೈಕಲ್ ಕ್ಯಾಪಲ್ಲಿ ಅಲ್ಲಲ್ಲೇ ಒಂದು ಫೋಟೋಸ್ ಇಟ್ಕೊಂಡು ಎಲ್ಲ ಇದು ಮಾಡಿದ್ವಿ. ಆ್ಯಂಡ್ ಅವತ್ತು ಬರೋ ಗೆಸ್ಟ್ಸು ಅವರು ಇರೋದ್ರಿಂದ ನಾವು ಹೋಮಗೆ ಕೂರೋಕ್ಕಾಗಲಿಲ್ಲ. ಬಿಕಾಸ್ ಗೆಸ್ಟ್ ಬರ್ತಿದ್ರು, ಇಲ್ಲಿ ಹೋಮ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ನಮ್ಮ ಅವ್ರನ್ನ ಆ್ಯಕ್ಚುಲಿ ಇರೋ ಲೆಕ್ಕ ನಾವು ಅವ್ರಿಗೆ ಹೇಳ್ಬಿಟ್ಟಿದ್ವಿ, ನೀವೇ ಕೂತ್ಕೊಳ್ಬೇಕು ಅಂತ. ಸೊ ಅದಕ್ಕೆ ನಾವು ಅವ್ರನ್ನೇ ಕೂರಿಸಿದ್ವಿ. ನಾವು ಜಸ್ಟ್ ಅಲ್ಲಿ ಅದು ಕೊಡೋ ಇದು ಕೊಡೋದು, ಇಲ್ಲ ಏನೋ ಇದು ಮಾಡೋದು, ಗೆಸ್ಟ್ ಬಂದರೆ ಗೆಸ್ಟನ್ನ ಮಾತಾಡ್ಸೋದು, ಈ ಥರ ಎಲ್ಲ ನಾವು ಮಾಡ್ತಿದ್ವಿ. ಸೊ ನಾವು ಮೇಲೆ ಪೂಜೆ ಮಾಡಿದ್ರೆ ಕೆಳಗಡೆ ಊಟಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. ಲೈಕ್ ಮೇಲೆ ಪೂಜೆ ಮಾಡಿ ಸೆಲೆಬ್ರೇಷನ್ ಮುಗಿಸಿ ಕೆಳಗಡೆ ಬಂದು ಊಟ ಮಾಡೋ ಥರ. ಸೊ ನಾವೆಲ್ಲ ಲೈಕ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರಿ ಪ್ರತಿಯೊಂದೂ. ಸೊ ಅವರೇ ಸರ್ವ್ ಮಾಡೋದು ಮತ್ತು ನಾವು ಇದು ಮಾಡ್ಕೊಳ್ಳೋದು ಎಲ್ಲ ಅವರೇ ಸೆಟಪ್ ಮಾಡಿದರು. ಸೊ ಫುಡ್ಡಲ್ಲಿ ಏನು ನಮಗೆ ಟೆನ್ಷನ್ ಎಲ್ಲ ಏನೂ ಇರಲಿಲ್ಲ, ಚೆನ್ನಾಗೇ ಮಾಡಿದರು, ಚೆನ್ನಾಗೇ ಇತ್ತು. ಈವನ್ ಬಿಸಿ ಬಿಸಿ ಮಾಡಿಕೊಡ್ತಿದ್ರು. ಸೊ ತುಂಬ ಜನ ಹೇಳಿದ್ರು ಬಿಸಿ ಬಿಸಿ ಇತ್ತು, ತುಂಬ ಚೆನ್ನಾಗಿತ್ತು ಊಟ ಅಂತ, ಅದು ಕೂಡ ಹೇಳಿದರು. ಆ್ಯಂಡ್ ಈ ವ್ಲಾಗ್ ಕೂಡ ನಾನು ತುಂಬ ಲೇಟಾಗಿ ಆಗ್ತಿದ್ದೀನಿ, ಯಾಕೆಂದರೆ ನನಗೆ ಯಾಕೋ ಈ ನಡುವೆ ಸ್ವಲ್ಪ ಅಷ್ಟು ಏನರ ಮೇಲೇನೂ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಆಗ್ತಿರಲಿಲ್ಲ. ಸೊ ಬಿಡಿ, ಈಗ ಬರ್ಡೇ ಸೆಲೆಬ್ರೇಷನ್ ಹೇಗೆ ನಡೀತು ಅಂತ ನೋಡಿ. Thank you.
ಇದು ನಮ್ಮ ಬ್ಲೂ ಬಿ ಮತ್ತು ಜಿಮ್ ಇನಾಗ್ರೇಷನ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತಲ್ವ, ಇದು ಬರ್ಡೇ ನಡೀತಾ ಇಲ್ಲ ಜಿಮ್ ಇನಾಗ್ರೇಷನ್ ನಡೀತಾ ಅನ್ನೋದು. ಮತ್ತು ತುಂಬ ಜನ ಬರ್ಡೇ ದಿನ ಯಾಕೆ ಈ ಥರ ಟ್ರೆಡಿಷನಲ್ ಇದ್ದಾರೆ ಅಂತ ಕೂಡ ತುಂಬ ಜನಕ್ಕೆ ಅನಿಸ್ತಿತ್ತು. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಕಾರ್ ಬಂದು ನಮ್ಮ ಬ್ಲೂ ಬಿ ಒಂದು ನಾರ್ಮಲ್ ಕಾರ್ ಇತ್ತು, ಇವಾಗ ಇದೊಂದು ಜೀಪ್ ಬಂದು ರಿಮೋಟ್ ಜೀಪ್ ತೊಗೊಟ್ಟಿದ್ದಾರೆ. ಸೊ ಇದು ನಮ್ಮ ಮನೆಯವ್ರ ಕಡೆಯಿಂದ ಸ್ಮಾಲ್ ಸರ್ಪ್ರೈಸ್. ಆ್ಯಂಡ್ ತುಂಬಾ ಸ್ಮಾಲ್ ಸರ್ಪ್ರೈಸ್. ಅವರು ತುಂಬ ಒಂಥರ ಬಿಗ್ಗಾಗಿ ಎಕ್ಸ್ಪ್ರೆಷನ್ ಕೊಟ್ಟು ತುಂಬಾ ಖುಷಿ ಪಟ್ಬಿಟ್ಲು. ಆ್ಯಂಡ್ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅದು ನೋಡಿದ ತಕ್ಷಣ. ಆ್ಯಕ್ಚುಲಿ ಎಕ್ಸ್ಪ್ರೆಷನ್ದು ವೀಡಿಯೋ ಇತ್ತು, ಬಟ್ ಇವಾಗ ನಂಗೆ ಅದು ಸಿಗಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ಐ ಹೋಪ್. ಸೊ ನೆಕ್ಸ್ಟ್ ಕಂಪ್ಲೀಟ್ ಬರ್ಡೇ ಸೆಲೆಬ್ರೇಷನ್ ಹೇಗೆ ನಡೀತು, ಜಿಮ್ ಇನಾಗ್ರೇಷನ್ ನಡೀತು, ಹೇಗೆ ನಡೀತು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅಂಟಿಲ್ ದೆನ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.